ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಮ್ಮ ರಾಜ್ಯದಲ್ಲಿ 2-3 ದಿನಗಳಿಂದ ತುಂಬಾ ಟ್ರೆಂಡಿಂಗ್ ಟಾಪಿಕ್ ಆಗಿರುವಂಥದ್ದು ನಮ್ಮ ಉತ್ತರ ಕರ್ನಾಟಕ ಭಾಗದ ಗದಗ ಜಿಲ್ಲೆಯ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಂತ ಒಂದು ನಿಧಿ ವಿಚಾರ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ರೀತಿಯಾಗಿ ಚರ್ಚೆ ಎಲ್ಲ ನಡೀತಾ ಇದೆ. ಮೊದಲನೇದಾಗಿ ಆ ಒಂದು ಕುಟುಂಬಸ್ಥರು ಏನಲ್ಲಿ ನಿಧಿ ಸಿಕ್ತು, ಸೊ ಅವ್ರು ಯಾಕೆ ಸರ್ಕಾರಕ್ಕೆ ಈ ವಿಷಯವನ್ನು ತಿಳಿಸ್ಬೇಕಾಗಿತ್ತು, ಸುಮ್ಮನೆ ಅವರೇ ಇಟ್ಕೊಂಡ್ ಬಿಡ್ಬೇಕಾಗಿತ್ತು ಅಂತ ಒಂದ್ ಕಡೆ. ಪಾಪ ಆ ಕುಟುಂಬದವರು ಮನೆ ಕಟ್ಟೋಕೆ ಹೋದ ಸಂದರ್ಭದಲ್ಲಿ ಆ ಸಿಕ್ಕಂತ ನಿಧಿಯನ್ನ ಸರ್ಕಾರಕ್ಕೆ ಈಗ ಒಪ್ಪಿಸಿದ್ದಾರೆ. ಸೊ ಈಗ ಅವ್ರಿಗೆ ಒಂದಿಷ್ಟು ಬೇಡಿಕೆಗಳು ಶುರು ಆಗಿದೆ. ಅಂದ್ರೆ ನಮ್ಗೆ ಮನೆ ಕಟ್ಸ್ಕೊಡಿ ಅಥವಾ ಇಲ್ಲ ನಮ್ಮ ಮಗನಿಗೆ ಒಂದು ಕೆಲಸ ಕೊಡಿಸಿ ಅಂತೇಳಿ. ನೋಡಿ, ಇಂಥ ವಿಚಾರಗಳನ್ನ ನಾನು ಕೂಡ ಬಾಲ್ಯದಿಂದಲೂ ತುಂಬಾ ಕೇಳಿದೆ. ಯಾಕೆಂತಂದ್ರೆ ನಮ್ಮೂರಲ್ಲೂ ಕೂಡ ಈ ರೀತಿ ಹಲವಾರು ಘಟನೆಗಳು ನಾನು ನೋಡಿದ್ದೆ ಕಣ್ಣಾರೆ. ಅಂದ್ರೆ ನಿಧಿಗೋಸ್ಕರ ಅಲ್ಲಿ ಆಗಿರುವಂಥದ್ದು ಇದೆಲ್ಲ ನಮ್ಮ ಅಜ್ಜಿಯವರ ಒಂದಿಷ್ಟು ಮಾತುಗಳನ್ನು ಕೂಡ ಕೇಳಿದ್ದೆ. ಏನು ಅಂತಂದ್ರೆ, ಈಗ ಭೂಮಿಯಲ್ಲಿ ಅಂದ್ರೆ ಹಿರಿಯರು ಹಿಂದಿನ ತಲೆಮಾರಿನವರು ಎಲ್ಲೋ ಒಂದ್ ಕಡೆ ಆ ಸಮಯದಲ್ಲಿ ಶತ್ರುಗಳಿಂದನೋ ಅಥವಾ ತಮ್ಮ ಹೆಚ್ಚುವರಿ ಬಂಗಾರವನ್ನು ಅಥವಾ ಹಣವನ್ನು ಭೂಮಿಯಲ್ಲೆಲ್ಲೋ ಒಂದ್ ಕಡೆ ಅಗೆದು ಇಡುವಂಥದ್ದು ಪ್ರಸಂಗಗಳು ನಡೀತಾ ಇತ್ತು. ಅದು ಕಾಲಕ್ರಮೇಣ ಅವರು ಅದನ್ನ ಮರೆತು ಆಮೇಲೆ ಅದು ಅಲ್ಲೇ ಇರುವಂಥದ್ದು ಇನ್ನೇನೋ ಆಗಿರ್ತಿದೆ. ಈ ರೀತಿ ಕೇಳಿರುವಂತ ಘಟನೆ. ಅಂಡ್ ಇನ್ನೊಂದು, ಈ ರೀತಿ ನಿಧಿಗಳು ಸಿಕ್ಕಾಗ ಅದು ಮನೆಗೆ ಒಳ್ಳೇದಾಗಲ್ಲ. ಅಂದ್ರೆ ಅದು ಕೆಲವೊಂದಿಷ್ಟು ಅವಕ್ಕೆಲ್ಲ ವಿಧಿವಿಧಾನಗಳು ಮಾಡಿ ಇಟ್ಟಿರ್ತಾರಂತೆ ಕೆಲವು ನಿಧಿಗಳು, ಅದರಿಂದ ಒಳ್ಳೇದಾಗಲ್ಲ ಅಂತ ಕೆಲವು ಕಾನ್ಸೆಪ್ಟ್ಸ್ ಇದೆ. ಬಟ್ ಅದೇನೇ ಇಲ್ಲಿ ಮಾತ್ರ ಮನೆ ಅಡಿಪಾಯ ಹಾಕೋಕ್ ಹೋದ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು. ಬಟ್ ನೋಡಿ, ಕಾನೂನಾತ್ಮಕವಾಗಿ ಹೋದ್ರೆ ಆ ರೀತಿ ಯಾವುದೇ ಒಂದು ಭೂಮಿಯಲ್ಲಿ ಸಿಕ್ಕಂತ ಬಂಗಾರ ಆಗಿರ್ಬೋದು, ಏನೇ ಇರಲಿ, ಅದೊಂದು ನಿಧಿ ವಸ್ತುಗಳು, ಅದು ಪುರಾತತ್ವ ಇಲಾಖೆಯವರು ಅದನ್ನ ಸರಿಯಾಗಿ ಅಧ್ಯಯನ ಮಾಡಿ ಇದು ಯಾವ ಒಂದು ರಾಜಮನೆತನಕ್ಕೆ ಸೇರಿದ ಅಥವಾ ಯಾವ್ದಾದ್ರು ಒಂದು ಇತಿಹಾಸ ಸಂಬಂಧಪಟ್ಟಾಗ ಯಾವ್ದಾದ್ರು ರಾಜರು ಅಥವಾ ಇನ್ನೇನೋ ಸರ್ಕಾರದಕ್ಕೆ ವಶಪಡಿಸ್ಕೊಳ್ಳುವಂತ ಒಂದಿಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಇನ್ ಕೇಸ್ ಇಲ್ಲ, ಅದು ಯಾವುದೋ ರಾಜಮನೆತನ ಅಥವಾ ಯಾವ್ದು ಅಲ್ಲ ಅಂತಂದ್ರೆ ಪ್ರೈವೇಟ್ ಆಗಿ ಯಾವುದೋ ಅಂದ್ರೆ ಖಾಸಗಿ ಸಂಬಂಧಪಟ್ಟಾಗ ಅದೇ ಕುಟುಂಬದ ಹಿರಿಯರು ಏನಾದ್ರು ಆ ಮನೆಯಲ್ಲಿ ವಾಸವಿದ್ದು ಅವ್ರು ಏನಾದ್ರು ಇಟ್ಟಿದ್ದಾದ್ರೆ ಅವರಿಗೆ ಕೊಡ್ತಾರೆ. ಬಟ್ ಸರ್ಕಾರದ ಪ್ರಕಾರ ರೂಲ್ ಪ್ರಕಾರ ಇದೆ 50-50, ಅಂದ್ರೆ 50% ಇವರಿಗೆ 50% ಮನೆಯವರಿಗೆ ಅನ್ನೋ ರೀತಿ ಏನೋ ಒಂದು ರೂಲ್ ಇದೆ. ಬಟ್ ಇಲ್ಲಿ ಈ ರೀತಿ ಆಗಿರೋದಕ್ಕೆ ಹಲವಾರು ನಾನು ಗಮನಿಸ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ ಆಗಿರ್ಬೋದು. ಎಷ್ಟೋ ಜನ ಹೆಂಗೆ ಅಂತಂದ್ರೆ, ನನಗೇನಾದ್ರೂ ಸಿಕ್ಬಿಟ್ಟಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ ಅಂತ. ಬಟ್ ನೋಡಿ, ಆ ಸಂದರ್ಭದಲ್ಲಿ ಹೆಂಗೆ ಆಗ್ಬಿಡುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅದು ಸಿಕ್ಕಾಗ ಇಮಿಡಿಯೇಟ್ ಆಗಿ ಅಲ್ಲಿ ಮನೆಯವರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಗಾಬರಿ ಆಗಿದ್ದಾರೆ. ಸೊ ಎಲ್ಲಿದೆ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ರೆ ಅಥವಾ ಪೊಲೀಸರಿಗೆ ಗೊತ್ತಾದ್ರೆ ಇನ್ನೇನೋ ಗೊತ್ತಾದ್ರೆ ನಮ್ಮ ಮೇಲೆ ಕಾನೂನು ಕ್ರಮ ಆಗುತ್ತೆ. ಇಲ್ಲ ಅಲ್ಲಿ ಸ್ಥಳೀಯರ ಒಂದಿಷ್ಟು ಜನ ನೋಡಿರ್ತಾರೆ, ಅಂತವ್ರು ಏನ್ ಮಾಡ್ತಾರೆ, ಅವರಿಗೆ ಹೆದರ್ಸಿ ಏನ್ ಮಾಡ್ಬಿಟ್ಟಿರ್ತಾರೆ, ಇದು ನಾಳೆ ನಿಮಗೆ ಸಮಸ್ಯೆ ಆಗುತ್ತೆ, ಇದನ್ನ ಸರ್ಕಾರಕ್ಕೆ ಕೊಟ್ಟು ಬಿಡಿ ಅಥವಾ ಪೊಲೀಸರಿಗೆ ಮಾಹಿತಿ ಅವರೇ ಮುಟ್ಟಿಸ್ಬಿಟ್ಟಿರ್ತಾರೆ. ಹಿಂಗೆ ಆದಾಗ ಆ ಕುಟುಂಬ ಗಾಬರಿಯಲ್ಲಿ, ಪಾಪ ಆ ಕುಟುಂಬದಲ್ಲಿ ಓದಿದಂಥವ್ರು ಇದಾರೋ ಇಲ್ವೋ ಗೊತ್ತಿಲ್ಲ, ಆ ಕುಟುಂಬದವ್ರು ಏನ್ ಮಾಡ್ಬಿಡ್ತಾರೆ, ಈಸಿಯಾಗಿ ಅದನ್ನ ಈಗ ಸರ್ಕಾರದ ವಶಕ್ಕೆ ಕೊಟ್ಟಿದ್ದಾರೆ. ಬಟ್ ಅರ್ಧ kg ಬಂಗಾರ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ತುಂಬಾ ಭಿನ್ನ ಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ, ಇಂಥ ಏನೇ ಒಂದು ಸಂದರ್ಭಗಳು ನಡೆದಾಗೂ ಕೂಡ ಖಂಡಿತವಾಗಿ ಮನುಷ್ಯನ ಒಂದು ಸ್ವಾಭಾವಿಕ ಗುಣ. ಈಗ ನೋಡಿ, ರಸ್ತೆಯಲ್ಲೆಲ್ಲ ಒಂದು ಕಾಯಿನ್ ಬಿದ್ದಿದ್ರು, ಒಂದು 2 ರೂಪಾಯಿದು, ಇಮಿಡಿಯೇಟ್ ಆಗಿ ಯಾರು ನೋಡಿಲ್ಲ ಅಂದ್ರೆ ಎತ್ಕೊಳ್ತಾರೆ. ಅಂದ್ರೆ ಮನುಷ್ಯನಿಗೆ ಆ ರೀತಿ ಸ್ವಾಭಾವಿಕವಾಗಿ ಆಸೆ ಇರುತ್ತೆ, ಹಣ ಆಯ್ತು, ಬಂಗಾರ, ಒಡವೆ, ಆಸ್ತಿ ಇದ್ರ ಮೇಲೆ. ಬಟ್ ಇಲ್ಲಿ ಒಂಥರ ವಿಚಿತ್ರ ಘಟನೆ. ಇದ್ರ ಬಗ್ಗೆ ಒಂದಿಷ್ಟು ಜನ ಅಂದ್ರೆ ಈ ಕಡೆ ದಕ್ಷಿಣ ಕರ್ನಾಟಕದವ್ರು ಒಂದು ಕಮೆಂಟ್ ಹಾಕ್ತಾ ಇರೋದು, ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಗೊತ್ತಾ, ಇದೇ ಕಾರಣಕ್ಕೆ. ಅಂದ್ರೆ ನಿನ್ ಜನರಿಗೆ ಬುದ್ಧಿ ಇಲ್ಲ, ಹೆಂಗ್ ಬಳಸ್ಕೋಬೇಕಂತ ಅಂತೆಲ್ಲ ಹೇಳ್ತಾರೆ. ನೋಡಿ, ಮೊದಲಿಂದಲೂ ಕೂಡ ಉತ್ತರ ಕರ್ನಾಟಕ ನಾಟ್ ಓನ್ಲಿ ನಿಧಿ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ವಿಫಲ ಆಗಿರೋದು ಇದೇ ರೀತಿ. ತಮಗೆ ಸಿಕ್ಕೋ ಸಂಪನ್ಮೂಲಗಳನ್ನ ಬಿಟ್ಕೊಟ್ಬಿಡ್ತಾರೆ. ಅಲ್ಲಿನ ಪರಿಸ್ಥಿತಿ ಹಂಗಿರುತ್ತೆ. ಈ ಹಿಂದೆ ಕೂಡ ನಮ್ಮ ರಾಯಚೂರು ಜಿಲ್ಲೆಗೆ IIT ಕಾಲೇಜ್ ಬಂದಿತ್ತು. ಸೊ IIT ಬಂದಾಗ ಏನಾಗ್ಬಿಡ್ತು, ರಾಯಚೂರಲ್ಲಿ ಸರಿಯಾದ ಸಂಪನ್ಮೂಲಗಳು ಇಲ್ಲ, ಆ ಕಾಲೇಜ್ ನಿರ್ವಹಣೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಧಾರವಾಡ ಕೊಟ್ರು. ಸೊ ಹಿಂಗೆ ಏನೋ ಒಂದು ಒಟ್ಟಿನಲ್ಲಿ ಅಲ್ಲಿನ ಪರಿಸ್ಥಿತಿನೇ ಹಂಗಿದೆ. ಇವತ್ತು ಅತಿ ಹೆಚ್ಚು ಫ್ಯಾಕ್ಟ್ರಿಗಳು, ಒಳ್ಳೊಳ್ಳೆ ಡೆವಲಪ್ಮೆಂಟ್ ಇರುವಂಥದ್ದು ನಮ್ಮ ಈ ಭಾಗದ ದಕ್ಷಿಣ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತೇ ಇದೆ, ಇವತ್ತಿಗೂ ಕೂಡ ಅತಿ ಹೆಚ್ಚು ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ನಮ್ಮ ಬೀದರ್, ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಗುಳೆ ಬರ್ತಾರೆ. ಅಂದ್ರೆ ಅವ್ರು ಹೆಂಗೆ ಅಂತಂದ್ರೆ, ಜೀವನ ನಿರ್ವಹಣೆಗೆ ಅಲ್ಲಿ ಅನುಕೂಲಕರ ವಾತಾವರಣ ಇಲ್ಲ. ಇವತ್ತು ಜಮೀನಿಗೆ ಹೋಗ್ಬೇಕು, ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು, ಅದನ್ನ ಹೊರತುಪಡಿಸಿದ್ರೆ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತೀವಿ, ನಮ್ಮ ಲ್ಯಾಂಡ್ ಅಲ್ಲಿ ಏನೋ ಮಾಡ್ತೀವಿ ಅಂದ್ರೆ ಇಲ್ಲ.
ಫೆಸಿಲಿಟಿಗಳಿಲ್ಲ. ಸೊ ಅದಕ್ಕೆ ಇದನ್ನು ಯಾಕೆ ಹೇಳಿದೆ ಅಂತಂದ್ರೆ ಹಿಂಗೆ ಇದೆ. ಈಗ ಹಿಂಗೆ ನೋಡಿ ನಿಧಿ ಕಥೆ ಇದೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದವರು ತುಂಬಾ ಮುಗ್ಧತೆಯನ್ನು ತೋರಿಸಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದಾರೆ. ಬಂದವರಿಗೆಲ್ಲ ನಾವು ಆತಿಥ್ಯ ಕೊಡ್ತೀವಿ. ಯಾರಿಗೇನಾದ್ರೂ ಆಗಲಿ ನಾವು ಹಿಂಗೆ ಇರ್ತೀವಿ ಜೀವನ ಮಾಡ್ಕೊಂಡು ಅನ್ನೋ ಒಂದು ಮನಸ್ಥಿತಿ ಅಲ್ಲಿನ ಜನರಲ್ಲೇ ಅದು ಉಳಿದು ಬಿಟ್ಟಿದೆ. ಕಾರಣ ರಾಜಕಾರಣಿಗಳು ಹಂಗೆ ಮಾಡಿಬಿಟ್ಟಿದ್ದಾರೆ. ಅಭಿವೃದ್ಧಿ ಅಂತ ಬಂದಾಗ ಏನೂ ನಡೆಯಲ್ಲ. ಎಲೆಕ್ಷನ್ ಅಂತ ಬಂದಾಗ ಬೆಂಗಳೂರಲ್ಲಿರೋರನ್ನ ಬಸ್ ಮಾಡ್ಕೊಂಡು ಊರಿಗೆ ಕರ್ಕೊಂಡು ಓಟ್ ಹಾಕ್ಸ್ಕೊಳ್ತಾರೆ, ಮತ್ತೆ ಬೆಂಗಳೂರಿಗೆ ಕಳಿಸ್ಕೊಳ್ತಾರೆ. ಸೊ ನಮ್ಮ ಜನ ಒಂದಿಷ್ಟು ಶಿಕ್ಷಿತರಾಗಬೇಕು, ವಿವೇಚನಾಯುತವಾಗಿ ಯೋಚಿಸ್ಬೇಕು ಅನ್ನೋದು ನಮಗೂ ಕೂಡ ಕನಸಿದೆ. ಬಟ್ ಅದು ಯಾವಾಗ ಈಡೇರುತ್ತೋ ಗೊತ್ತಿಲ್ಲ. ನಾನು ಎಷ್ಟೋ ಬಾರಿ ಬೆಂಗಳೂರಿಂದ ನಮ್ಮ ಊರಿಗೆ ಮರಳಿ ಹೋದಾಗ ನಾನು ಅನ್ಕೊಳ್ತೀನಿ, ಬೆಂಗಳೂರು, ರಾಮನಗರ, ಈ ಬೇರೆ ಬೇರೆ ಜಿಲ್ಲೆಗಳ ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು, ಈ ರೀತಿ ನಮ್ಮ ಜಿಲ್ಲೆ ಆಗೋದು ಯಾವಾಗ? ನಮ್ಮಲ್ಲೂ ಕೂಡ ಜನರಿಗೆ ಒಳ್ಳೆ ನಾಲೆಜ್ ಬೇಕು. ಒಳ್ಳೆ ರೀತಿ ನಮ್ಮಲ್ಲೂ ಕೂಡ ಇವತ್ತು ಸಿನಿಮಾ ಕ್ಷೇತ್ರದಲ್ಲಿ, ಬೇರೆ ಟೆಕ್ನಿಕಲ್ ಫೀಲ್ಡಲ್ಲಿ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳಲ್ಲಿ ವರ್ಕ್ ಮಾಡಬೇಕು. ನಮ್ಮದೇ ಆದಂಥ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಬೇಕು ಅಂತ ಯಾಕೆ ನಮ್ಮ ಜನರಿಗೆ ಅನ್ಸಲ್ಲ? ಇವತ್ತು ನೋಡಿ, ಮೋಸ್ಟ್ ಆಫ್ ದಿ ನಿಮ್ಮ ಬೆಂಗಳೂರಲ್ಲಿ ಚಂದ್ರ ಲೇಔಟ್, ವಿಜಯನಗರದಲ್ಲಿ ಬಂದರೆ IAS KS ತರಬೇತಿ ಕೊಡುವಂಥವ್ರು ದಕ್ಷಿಣ ಕರ್ನಾಟಕದವರೇ. ಅಂದರೆ ಅತ್ಯುತ್ತಮ ತರಬೇತಿ ಕೇಂದ್ರಗಳಿರೋದು ಕೂಡ ಈ ಕಡೆ. ನಮ್ಮ ಕಡೆ ವಿಜಯಪುರ, ಧಾರವಾಡ ಬಿಟ್ಟರೆ ಎಲ್ಲೂ ಕೂಡ ಎಜುಕೇಷನ್ಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ. ಕಾಂಪಿಟೇಟಿವ್ ಓದುವಂಥ ಆಸ್ಪಿರೆಂಟ್ಸ್ಗಳು ಕೂಡ ಅಷ್ಟೇ. ಇವತ್ತು PC ಬಿಟ್ಟರೆ ನಮ್ಮ ಕಡೆ ಬೇರೆ ಜಾಬಿಗೆ ಹೆಚ್ಚು ಮಹತ್ವ ಕೊಡಲ್ಲ. ಸಾಕು PC ಆಗಿಬಿಟ್ರೆ KS ವಿಚಾರ ಆಗಿರ್ಬೋದು, PSಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ ಏನೋ ಮೈಂಡ್ ಸೆಟ್ಟನ್ನು ಹಂಗೆ ಮಾಡಿಬಿಟ್ಟಿದ್ದಾರೆ. ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ, ಶಾಲೆಗಳಿದ್ರು ಕೂಡ ಶಿಕ್ಷಕರಿಲ್ಲ. ಅದೇನು ಅಂತಾರಲ್ಲ, ಟ್ಯಾಂಕ್ಗಳಿರ್ತವೆ, ನೀರಿಲ್ಲ ಅದರಲ್ಲಿ. ಆ ರೀತಿ ಬರಡು ಭೂಮಿ ಆಗಿ ಇನ್ನೂ ಸೃಷ್ಟಿ ಮಾಡಿದ್ದಾರೆ. ನೀರಾವರಿ ಯೋಜನೆಗಳು ಇನ್ನೂ ಸಂಪೂರ್ಣವಾಗಿ ವಿಸ್ತರಣೆ ಆಗಿಲ್ಲ. ಎಲ್ಲವೂ ಕೂಡ ಬದಲಾವಣೆ ಆದಾಗ ಮಾತ್ರ ನಮ್ಮಲ್ಲೂ ಕೂಡ ಇರುವಂಥ ನಿಧಿಯ ಸದ್ಬಳಕೆ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಧನ್ಯವಾದಗಳು.